ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಒಂದು ಕೃಷಿ ಮೇಳಕ್ಕೆ ಬಂದಿದ್ದೇವೆ. ಅಲ್ಲಿ ಏನೇನಿದೆ ಅಂತ ತೋರ್ಸಕ್ಕೆ ನಾನು ಹೊರಟಿದ್ದೇನೆ. ನಮ್ಮ ಒಂದು ರೈತರಿಗೆ ಎಷ್ಟೋ ಒಂದು ವಿಷಯಗಳು ಗೊತ್ತೇ ಇರಲ್ಲ. ಯಾಕೆಂದರೆ ಎಷ್ಟೋ ವೈಜ್ಞಾನಿಕವಾಗಿ ಮಾಡುವಂತಹ ಕೃಷಿ ಪದ್ಧತಿಗಳು ನಮ್ಮ ರೈತರಿಗೆ ತಿಳಿದಿರಲ್ಲ. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಕೆಲವರಿಗೆ ಗೊತ್ತಿರಲ್ಲ. ಈ ಒಂದು ವೈಜ್ಞಾನಿಕವಾಗಿ ಕೃಷಿಯನ್ನು ಅಳವಡಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಎಲ್ಲ ಕಡೆ ಇತ್ತೀಚೆಗೆ ಕೃಷಿ ಮೇಳವನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವಿಲ್ಲಿ ಎಲ್ಲ ತರಹದ ಗಿಡಗಳು ಅಂದರೆ ಹಣ್ಣಿನ ಗಿಡಗಳನ್ನ ನೋಡ್ಬೋದಾಗಿತ್ತು. ಇಲ್ಲಿ ತುಂಬ ಆಕರ್ಷಣೀಯವಾಗಿದ್ದು ಯಾವುದು ಅಂದರೆ ಸೇಬೆಹಣ್ಣಿಂದು ಗಿಡ. ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತಂದರೆ ಇದೇ ಒಂದು ನಮ್ಮ ಭೂಮಿಗೆ ಹೊಂದ್ಕೊಳ್ಳುವಂತಹ ಒಂದು ಸಸ್ಯನ ಲ್ಯಾಬಲ್ಲೇ ಎಲ್ಲ ಬೀಜಗಳನ್ನು ಕ್ರಾಸ್ ಬ್ರೀಡ್ ಮಾಡಿಬಿಟ್ಟು ರೆಡಿ ಮಾಡಿರುವಂತಹ ಸಸ್ಯ ಇದು. ಇದನ್ನು ಯಾವ ಥರ ತರಹದ ಸಸ್ಯಗಳು, ಹಣ್ಣಿನ ಸಸ್ಯಗಳು ಇಲ್ಲಿ ಸಿಗ್ತವೆ. ಇದ್ರ ಜೊತೆ ಅಡಿಕೆ ಗಿಡ, ತೆಂಗಿನ ಗಿಡಗಳು ಕೂಡ ಇತ್ತು. ಇನ್ನು ನೀವು ಇಲ್ಲಿ ನೋಡ್ಬೋದು ವಿಧ ವಿಧವಾದಂತಹ ಕಲರ್ಫುಲ್ ಡೇರೆ ಹೂವು ಅಂತ ಹೇಳ್ತಾರೆ ಇದಕ್ಕೆ. ಈ ಡೇರೆ ಹೂಗಳು ಕೂಡ ಇಲ್ಲಿತ್ತು. ಮತ್ತು ಕಲರ್ಫುಲ್ ಆದಂಥ ಗುಲಾಬಿ ಹೂಗಳ ಗಿಡಗಳು ಕೂಡ ಇತ್ತು. ಅದ್ರ ಜೊತೆ ಪಾಟ್ಸ್ ಅಂದರೆ ಡಿಫ್ರೆಂಟ್ ನಿಮಗೆ ಯಾವ ಥರ ಶೇಪ್ದು ಪಾಟ್ಸ್ಗಳು ಬೇಕು ಆ ಥರ ಶೇಪ್ ಪಾಟ್ಸ್ ಎಲ್ಲ ಅಂದರೆ ಮನೆಯ ಸುತ್ತಮುತ್ತಲೂ ನೆಡುವಂಥವ್ರಿಗೆ ಇದು ಒಳ್ಳೆ ಅವಕಾಶ ಅಂತಲೂ ಹೇಳ್ಬೋದು. ಎಲ್ಲರೂ ಕೂಡ ಮನೆ ಹತ್ರ ಈ ಥರ ನೆಟ್ಟರೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಇನ್ನು ನೆಕ್ಸ್ಟು ಬಂದರೆ ಇವೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ಹೊಲಗಳಲ್ಲಿ ಹೊಡೆಯೋದು ಕಲ್ಟಿಮೀಟರ್, ರೂಟರ್ ಮತ್ತು ಪ್ಲೋ ಇವೆಲ್ಲವೂ ಕೂಡ ಈ ಕೃಷಿ ಮೇಳದಲ್ಲಿ ಇಟ್ಟಿದ್ದರು. ಇಲ್ಲಿ ಸ್ವಲ್ಪ ಬೇಕಾದ್ರೆ ಪ್ರೈಸ್ ಕಡಿಮೆ ಮಾಡಿ ಕೂಡ ಕೊಡ್ತಾರೆ. ಕೃಷಿ ಮೇಳದಲ್ಲಿ ತೊಗೊಂಡ್ರೆ ನಿಮಗೆ ಒಂದು ಒಳ್ಳೆ ಸಬ್ಸಿಡಿಲಿ ತೊಗೊಳ್ಳೋ ಅಂಥ ಒಂದು ಅನುಕೂಲ ಇರುತ್ತೆ. ಇನ್ನು ಇದು ಟ್ರಾಲಿ ಮತ್ತು ಇದರ ಜೊತೆ ಕೆಳಗಡೆ ಇರೋದು ಬಳ್ಳಿ. ಇದು ಇನ್ನೂ ಕೂಡ ಸಬ್ಸಿಡೀಸ್ ದೊರೆಯುತ್ತೆ ಅಂತ ಹೇಳಿದರು. ಇಲ್ಲಿ ನೋಡ್ಬೋದು ಟ್ಯಾಕ್ಟರ್ಗಳಿದ್ದಾವೆ. ಈ 3 ಥರದ ಟ್ಯಾಕ್ಟರ್ ಇದ್ದಾವೆ. ಅಂದರೆ ಚಿಕ್ಕದೊಂದಿದೆ, ದೊಡ್ಡದೊಂದಿದೆ, 2 ಥರ ಇದ್ದಾವೆ. ಇಲ್ಲಿ ನೋಡಿ, ಈ ಚಿಕ್ಕದು ಟ್ಯಾಕ್ಟರ್ನ ಅಡಿಕೆ ತೋಟದಲ್ಲಿ ಹೊಡೆಯೋಕ್ಕೆ ಚೆನ್ನಾಗುತ್ತೆ. ಯಾಕೆಂದರೆ ಆ ಸಾಲು ಕಡಿಮೆ ಇರುತ್ತಲ್ಲ, ನಡುವೆ ಈಸಿಯಾಗಿ ಹೊಡಿಬೋದು. ದೊಡ್ಡ ಟ್ಯಾಕ್ಟ್ರಲ್ಲಿ ಹೊಡೆಯೋಕ್ಕೆ ಸರಿ ಹೋಗಲ್ಲ ಅಡಿಕೆ ತೋಟನ. ಇನ್ನು ನೀವು ಇದನ್ನು ನೋಡ್ಬೋದು. ಇದು ಏನು ಅಂದರೆ ಅಡಿಕೆ ಸಿಪ್ಪೆ ಇರುತ್ತಲ್ಲ, ಅಡಿಕೆ ಸಿಪ್ಪೆ ಹೆಚ್ಚುವಂತಹ ಮಿಷಿನ್ ಇದು. ತುಂಬ ಎಷ್ಟು ಒಂದು 50-60 ಮಂದಿ ಕೂತ್ಬಿಟ್ಟು ಹೆಚ್ಚುವಂಥ ಒಂದು ಕೆಲಸವನ್ನು ಇದೊಂದು ಮಿಷಿನ್ ಮಾಡುತ್ತೆ. ನೋಡ್ಬೋದು ಇಲ್ಲಿ ಅಡಿಕೆ ಬೆಳೆಗಾರರಿಗೆ ಸಂತಸದ ಸುದ್ದಿ ಅಂತ. ಸೊ ಇದು ಈ ಥರದ್ದೊಂದು ತೊಗೊಂಡ್ಬಿಟ್ರೆ ಅಷ್ಟೊಂದು ಜನಕ್ಕೆ ಕೂರಿಸ್ಬಿಟ್ಟು ಮಾಡೋ ಕೆಲಸನ ಇದು ಒಂದೇ ಮಿಷಿನ್ ಮಾಡುತ್ತೆ. ನೋಡ್ಬೋದು ನೀವಿಲ್ಲಿ ಏನೇನೆಲ್ಲ ಇದೆ ಅಂತಂದು. ಇದರ ಜೊತೆ ಏನೇನು ಬರುತ್ತೆ, ಯಾವ ಥರ ಆಪ್ರೇಟ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಇವ್ರು ಹೇಳ್ಕೊಡ್ತಾರೆ. ವೈಜ್ಞಾನಿಕವಾಗಿ ಈ ಥರ ಮಾಡಿದರೆ ಒಳ್ಳೆಯದು ಅಂತ ಅಷ್ಟೇ. ಇನ್ನು ಈ ಸಸ್ಯ ನೋಡೋಕ್ಕೆ ಬಾಳೆಹಣ್ಣಿನ ಗಿಡ ಇಲ್ಲದೆ ಅನಿಸೋದೇ ಇಲ್ಲ, ಬಟ್ ಇದು ಏಲಕ್ಕಿ ಬಾಳೆಹಣ್ಣಿನ ಒಂದು ಸಸ್ಯ. ಈ ಸಸ್ಯನೂ ಕೂಡ ಕೃಷಿ ಮೇಳದಲ್ಲಿ ಇಟ್ಟಿದ್ದರು. ನಿಮಗೆ ಯಾವುದೇ ಗಿಡಗಳ ಮಾಹಿತಿ ಬೇಕು ಅಂದರೆ ಇವ್ರದ್ದೇ ಆದಂತಹ ಕೆಲವೊಂದು ವೆಬ್ಸೈಟ್ಗಳಿರ್ತವೆ. ಇವುಗಳ ಹೋಗ್ಬಿಟ್ಟು ಚೆಕ್ ಮಾಡಿ ನಿಮಗೆ ಹೋಗಿಬೇಕಾದ್ರೆ ತೊಗೋಬೋದು. ಇಲ್ಲಿ ಔಷಧಿ ಸಿಂಪಡಣೆ ಮಾಡುವಂತಹ ಯಂತ್ರಗಳಿದ್ದಾವೆ. ಇವು ಕ್ಯಾನ್ ಬರ್ತಾವಲ್ಲ, ಈ ಕ್ಯಾನ್ ಕಾಮನ್ನಾಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಬಟ್ ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಇದು ಕೂಡ ಹೌದು, ಇದು ಕೂಡ ಕಸ ಇರುತ್ತೆ ಗೊತ್ತಾ, ಹುಲ್ಲು ಆ ಥರ ಎಲ್ಲ ಕಟ್ ಮಾಡೋ ಮಿಷಿನ್ಸು. ಆಮೇಲೆ ಇದೊಂದು ಡಿಫ್ರೆಂಟ್ ಆಗಿದೆ. ಇದು ಕಾಮನಾಗಿ ನೋಡ್ತೀರಾ, ಬಟ್ ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಈ ಥರ ಒಂದು ಡಿಫ್ರೆಂಟ್ ಆಗಿರೋವಂತಹ ಕ್ಯಾನ್ಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದರು. ಇದಿದೆಯಲ್ಲ, ಇದು ಹುಲ್ಲನ್ನು ಕಟ್ ಮಾಡುವಂತಹ ಮಿಷಿನ್ ಇದು. ನೋಡಿ ಇಲ್ಲೆಲ್ಲ ಸಬ್ಸಿಡಿ ರೇಟಲ್ಲೇ ಕೊಡ್ತಾಯಿದ್ರು. ಇನ್ನು ಇದು ಎಲ್ಲ ಅಡಿಕೆ ಗಿಡಗಳಿಗೆ ಹಾಕುವಂತಹ ಫರ್ಟಿಲೈಸರ್ ಅಂತ ಹೇಳಿದರು. ಯಾವ ಥರ ಇದೆ ನೋಡಿ ಫರ್ಟಿಲೈಸರ್ಸು. ಆಮೇಲೆ ಇಳುವರಿ ಜಾಸ್ತಿ ಆಗುವಂತಹ ಫರ್ಟಿಲೈಸರ್ ಅಂತ ಹೇಳಿದರು. ವರ್ಲ್ಡ್ ನಂಬರ್ 1 ಫರ್ಟಿಲೈಸರ್ ಅಂತ ಹಾಕಿದ್ದಾರೆ. ನೋಡ್ಬೋದು ಇಲ್ಲಿ ನೀವು ICL ಅಂತ ಇದೆ ನೋಡಿ. ಇವೆಲ್ಲವೂ ಕೂಡ ಔಷಧಗಳು. ಇನ್ನು ಇಲ್ಲಿ ಡ್ರಿಪ್ ಅಂತ ಗೊತ್ತಾ, ಹನಿ ನೀರಾವರಿದು ಸಿಸ್ಟಮ್ ಇಟ್ಟಿದ್ರು. ಇಲ್ಲಿ ಕೂಡ ಇದು ಕೂಡ ಸಬ್ಸಿಡಿ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿದರು. ನೋಡ್ಬೋದು ಕಂಪ್ನಿ ನೇಮ್ ಎಲ್ಲ ಇದೆ. ಬೇಕಾದರೆ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು.
ಜೈನ್ ಕಂಪ್ನಿದು ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಜೈನ್ ಕಂಪ್ನಿ ಪೈಪ್ಗಳು ಅವೆಲ್ಲ ತುಂಬ ಕ್ವಾಲಿಟಿ ಇರೋವಂಥವು. ಅದು ಕೂಡ ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ರು. ಪೈಪ್ಗಳು ಆಮೇಲೆ ಸ್ಕ್ರೂ ಇವೆಲ್ಲ ಬರ್ತಾವಲ್ಲ, ಅವನ್ನೆಲ್ಲವೂ ಕೂಡ ಪ್ರದರ್ಶನಕ್ಕಿಟ್ಟಿದ್ರು. ಇವರಲ್ಲೂ ಕೂಡ ಡ್ರಿಪ್ದು ಅಂದರೆ ಹನಿ ನೀರಾವರಿದು ಇತ್ತು. ಇವೆಲ್ಲದು ಕೂಡ ಇತ್ತು. ಬೇಕಾದರೆ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು. ಇನ್ನು ಇಲ್ಲಿ ನೋಡಿ, ಇದು ಹಲಸಿನ ಗಿಡ. ಈ ಹಲಸಿನ ಗಿಡ 2 ವರ್ಷಕ್ಕೆ ಕಾಯಿ ಬಿಡುತ್ತಂತೆ. ಇದನ್ನು ಇವರೇ ಕೊಂಡ್ಕೊತಾರಂತೆ. ಸೊ ಇದೊಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಇಲ್ಲಿರುವಂತಹ ಔಷಧಿ ಅಡಿಕೆ ಇಳುವರಿನ ಹೆಚ್ಚಿಗೆ ಮಾಡುತ್ತೆ ಅಂತ ಹೇಳಿದರು. ಕೆರನ್ ಕಂಪ್ನಿದು ಚೆನ್ನಾಗಿದೆ ಅಂತ ಹೇಳಿದರು. ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು, ಬೇಕಂದರೆ ಆರ್ಡ್ರ್ ಮಾಡ್ಕೋಬೋದು. ಈ ಯಂತ್ರ ನೋಡ್ಬೋದು. ಇದು ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ಗರಿಗಳು ಬೀಳುತ್ತಲ್ಲ, ಆ ಗರಿಗಳನ್ನ ಪುಡಿ ಪುಡಿ ಮಾಡುವಂತಹ ಯಂತ್ರ ಇದು. ಇಲ್ಲಿ ಹಸಿರೆಲೆ ಗೊಬ್ಬರವನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋ ಒಂದು ಮಾಹಿತಿನ ಈ ಕಡೆ ಕೊಡ್ತಾಯಿದ್ರು. ಇಲ್ಲಿ ಎಲ್ಲ ತರಹದ ತರಕಾರಿ ಬೀಜ ಮತ್ತು ಮೆಕ್ಕೆಜೋಳದ ಬೀಜಗಳು ಕೂಡ ಪ್ರದರ್ಶನಕ್ಕಿಟ್ಟಿದ್ರು. ನೋಡ್ಬೋದು ಎಲ್ಲ ತರಹದ ಕಂಪ್ನಿಗಳು ಕೂಡ ಬಂದಿತ್ತು. ಯಾವ್ಯಾವ ಥರ ತೆನೆ ಆಗುತ್ತೆ ಆ ಥರ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಾವೇರಿ ಬೀಜ ಇದು, ಆತ್ಮೀಯ ರೈತ ಬಾಂಧವರಿಗೆ ಖುಷಿ ಸುದ್ದಿ ಆ ಥರ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ತರಹದ ಕಂಪ್ನಿಗಳು ಕೂಡ ತಮ್ಮಲ್ಲಿರುವಂತಹ ಪ್ರಾಡಕ್ಟ್ಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದರು. ಇವೆಲ್ಲ ಔಷಧಿಗಳು ಅನಿಸುತ್ತೆ. ಯಾಕೆಂದರೆ ಇದು ತರಕಾರಿಗಳಿಗೆ ಯಾವ್ಯಾವ ಗಿಡಗಳಿಗೆ ಯಾವ್ಯಾವ ಥರ ತರಕಾರಿ ಹಾಕಬೇಕು ಅಂತ. ಇದು ಒಂದು ಅಟ್ರ್ಯಾಕ್ಷನ್ ನೋಡಿ, ಎಷ್ಟು ಚೆನ್ನಾಗಿ ತೆನೆಗಳಿಂದ ಒಂದು ರಾಶಿಯನ್ನು ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಶಿವಲಿಂಗದ ಥರ ಕಾಣ್ತಾ ಇದೆ ಅಲ್ವಾ. ನೋಡಿ ಶಿವಲಿಂಗದ ಥರನೇ ಕಾಣ್ತಾ ಇದೆ. ನೆಕ್ಸ್ಟು ನೋಡ್ತಾ ಹೋಗೋದಾದ್ರೆ ಅಡಿಕೆ ಗಿಡ ಮತ್ತು ತೆಂಗಿನ ಗಿಡಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾಯಿದ್ರು. ನೋಡ್ಬೋದು ಕಡಿಮೆ ಪ್ರೈಸಲ್ಲೇ ಎಲ್ಲ ಮಾರಾಟದಲ್ಲಿತ್ತು. ಇದೆಲ್ಲ ಅಡಿಕೆ ಗಿಡಗಳ ಅಡಿಕೆ ಇಳುವರಿ ಜಾಸ್ತಿ ಮಾಡಲಿಕ್ಕೆ ಇರುವಂತಹ ಔಷಧಿಗಳಿವೆಲ್ಲ ನೋಡಿ. ಇದೆಲ್ಲ ಇದೆ ನೋಡಿ. ಕಂಪ್ನಿ ಹೆಸರು ಕೂಡ ಇಲ್ಲಿದೆ, ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಇವ್ರದ್ದು ಒಂದು ಪ್ರಾಡಕ್ಟ್ ಇದು. ಇದನ್ನು ಬೇಕಾದರೆ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು. ಇದೊಂದು ಟೋಟಲ್ 20 ಅಂತ. ಇದು ಎಲ್ಲ ಒಂದು ತರಕಾರಿಗಳಿಗೆ ಯೂಸ್ ಮಾಡುವಂತಹ ಒಂದು ಔಷಧಿ ಮತ್ತು ಫರ್ಟಿಲೈಸರ್ ಇದು. ಕೆಲವೊಂದು ಗಿಡಗಳು ಗಿಡ ತುಂಬ ಚೆನ್ನಾಗಿರುತ್ತೆ, ಕಾಯಿ ಹಿಡಿಯಲ್ಲ. ಆ ಥರ ಒಂದು ಹಿಡಿಲಿಲ್ದಕ್ಕೆ ಈ ಥರ ಔಷಧಿನ ಹಾಕಿದರೆ ಚೆನ್ನಾಗಿ ಕಾಯಿ ಹಿಡಿಯುತ್ತೆ ಮತ್ತು ಚೆನ್ನಾಗಿ ಇಳುವರಿ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡ್ಬಿಟ್ಟು ಇಲ್ಲಿ ಎಲ್ಲ ತರಹದ ಔಷಧಗಳನ್ನ ಮಾರ್ತಾರೆ. ಇದು ಕೂಡ ಫರ್ಟಿಲೈಸರು ನೋಡಿ. ಆ ಕಂಪ್ನಿಗಳದ್ದು ಅವರು ಅಲ್ಲಿರುವಂತಹ ಉತ್ಪನ್ನಗಳನ್ನ ಇಲ್ಲಿ ಪ್ರದರ್ಶನಕ್ಕಿಟ್ಟಿರ್ತಾರೆ. ಇನ್ನು ಇದು ತೋರಿಸ್ತಿದ್ದೀನಲ್ಲ, ವಿ ಆಗ್ರೋಟೆಕ್. ಇಲ್ಲಿ ಎಲ್ಲ ತರಹದ ಯಂತ್ರಗಳು ಕೂಡ ದೊರೆಯುತ್ತವೆ. ನೀವು ಬೇಕಾದರೆ ಇಲ್ಲಿ ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಿದೆ ನೋಡಿ, ಇಲ್ಲೆಲ್ಲ ಬರ್ತಿದೆ ನೋಡಿ ನಂಬರು. ಇದು ಕಾಲ್ ಮಾಡ್ಕೊಂಬಿಟ್ಟು ನೀವು ನಿಮಗೆ ಬೇಕಾಗಿರೋ ಯಂತ್ರನ ತಗೋಬೋದು. ಇನ್ನು ಇಲ್ಲಿ ಕೃಷಿಗೆ ಬೇಕಾಗಿರುವಂತಹ ಉಪಕರಣಗಳು ಅಂದರೆ ಮಚ್ಚು, ಕೊಡ್ಲಿ ಆ ಥರ ಎಲ್ಲ ಒಂದು ಉಪಕರಣಗಳನ್ನ ಇಟ್ಟಿದ್ರು. ಇದು ಕೂಡ ಸೇಮು ಅಡಿಕೆ ಇಳುವರಿ ಜಾಸ್ತಿ ಆಗಲಿಕ್ಕೆ ಇರುವಂತಹ ಔಷಧಿಗಳು ಮತ್ತು ಫರ್ಟಿಲೈಸರ್ ಇವೆಲ್ಲ ನೋಡ್ತಾ ಇರ್ಬೋದು. ಇದೆಲ್ಲನೂ ಕೂಡ ಔಷಧಿನೇ. ಇವೆಲ್ಲವೂ ನಮಗೆ ಗೊತ್ತಿರಲ್ಲ, ಯಾಕೆಂದರೆ ಕೃಷಿ ಮೇಳ ಮಾಡೋದೇ ಅದಕ್ಕೆ. ರೈತರಿಗೆ ಏನೇನಿದೆ, ನಮಗೆ ಕೃಷಿಗೆ ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಏನೇನು ಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಇದನ್ನು ಮಾಡಿರ್ತಾರೆ. ಇದು ಕೂಡ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್. ಇದು ಕೂಡ ಅಡಿಕೆ ಇಳುವರಿ ಹೆಚ್ಚಿಗೆ ಮಾಡಲಿಕ್ಕೆ ಇರುವಂತಹ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್, ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ. ಇದನ್ನು ಕೂಡ ಬಳಕೆ ಮಾಡ್ಬೋದು ಅಡಿಕೆ ತೋಟ ಇರೋರು. ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಶ್ರೀಗಂಧ, ಕಾಡು ಬಾದಾಮು, ರಕ್ತಚಂದನ ಈ ಥರ ಬೀಜಗಳನ್ನು ಇಟ್ಟಿದ್ರು. ಬಟ್ ಬೀಜಗಳನ್ನು ಕೊಡೋದಿಲ್ಲ. ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಪಾಣಿ ಕೊಟ್ಟರೆ ನಮಗೆ ಶ್ರೀಗಂಧದ ಸಸ್ಯನೇ ಡೈರೆಕ್ಟಾಗಿ ಸಿಗುತ್ತೆ. ಇಲ್ಲಿ ಜಸ್ಟ್ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಬೀಜಗಳನ್ನ ತೊಗೊಂಡು ಬಂದಿದ್ದು. ಸೊ ಇದೆಲ್ಲನೂ ಕೂಡ ರೈತರಿಗೆ ಉಪಯುಕ್ತವಾದಂತಹ ಮಾಹಿತಿ.
ಒಂದು ಶ್ರೀಗಂಧದ ಗಿಡದ ಒಂದು ರೇಟ್ ಕೇಳಿದ್ವಿ ನಾವು. 3,000 ರೂಪಾಯಿಗೆ ಒಂದು ಸಿಗುತ್ತಂತೆ. ಪಾಣಿ ಕೊಟ್ಬಿಟ್ಟು ತೊಗೋಬೇಕು. ಅದು ಎಲ್ಲಿ ಅಂದರೆ ತೋಟಗಾರಿಕೆ ಇಲಾಖೆಯಲ್ಲಿ. ನಿಮಗೆಲ್ಲ ಗೊತ್ತೇ ಇರುತ್ತೆ ಶ್ರೀಗಂಧದ ಮರ ಎಷ್ಟು ಕಾಸ್ಟ್ಲಿ ಅಂತಂದು. ಸೊ ಈ ಥರ ಒಂದು 3,000 ರೂಪಾಯಿ ಕೊಟ್ಬಿಟ್ಟು ಪಾಣಿ ಕೊಟ್ಟು ರಿಜಿಸ್ಟರ್ ಮಾಡ್ಕೋತಾರೆ. ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆಗಳಲ್ಲಿ ರಿಜಿಸ್ಟರ್ ಮಾಡ್ಕೋತಾರೆ. ಸೊ ಅಲ್ಲಿ ನೀವು ತೊಗೊಂಬಂದ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಮುಂದೆ ಒಂದು ಫ್ಯೂಚರಲ್ಲಿ ಒಂದು ಒಳ್ಳೆ ಅಮೌಂಟ್ ನಿಮಗೆ ಸಿಗುತ್ತೆ. ಇದು ಔಷಧ ಸಿಂಪಡಿಸುವಂತಹ ಡ್ರೋನ್ ಇದು 10 ಲೀಟ್ರ್ ಕೆಪಾಸಿಟಿ ಇದೆ. ಇದರೊಳಗೆ ಔಷಧ ಹಾಕ್ಬಿಟ್ಟು ಆಪ್ರೇಟ್ ಮಾಡಿದರೆ ಇದು ಸ್ಪ್ರೇ ಮಾಡುತ್ತೆ ಅಡಿಕೆ ಗಿಡಗಳಿಗೆ, ತೆಂಗಿನ ಗಿಡಗಳಿಗೆ. ಹೈಟಲ್ಲಿರೋದು ನಮಗೆ ಸಿಗಲ್ವಲ್ಲ, ಈ ಡ್ರೋನ್ ಮುಖಾಂತರ ನಾವು ಸ್ಪ್ರೇ ಮಾಡ್ಬೋದು. ವಿಶೇಷವಾಗಿ ಈ ಕೃಷಿ ಮತ್ತು ಪ್ರದರ್ಶನ ಅಂತ ಇದೊಂದು ಹೊಸದಾಗಿ ಮಾಡಿದರು. ಇದರಲ್ಲಿ ಎಂತೆಂಥ ಒಳ್ಳೆಯ ಐಡಿಯಾ ಮಾಡಿದರು ಅಂದರೆ, ನೋಡಿ ಇಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಂತ 1 ಎಕರೆ ಹೊಲ ಇದ್ದರೆ ಅದರಲ್ಲಿ ಯಾವ ರೀತಿಯಾಗಿ ನಾವು ಆದಾಯನ ತೆಗಿಬೋದು ಅನ್ನೋ ಒಂದು ಉದಾಹರಣೆನ ಇಲ್ಲಿ ತೋರಿಸಿದ್ರು. ನೋಡಿ ಇಲ್ಲಿ ಜೇನು ಸಾಕಾಣಿಕೆ, ಪಶು ಸಾಕಾಣಿಕೆ, ಈ ಕಡೆ ಎಲ್ಲ ನಮಗೆ ಏನೇನು ತರಕಾರಿ ಬೇಕು ಅದನ್ನೆಲ್ಲ ಬೆಳ್ಕೊಳ್ಳೋದು. ಇಲ್ಲೊಂದು ಪುಟ್ಟ ಮನೆ ನೋಡಿ, ಎಲ್ಲ ಒಂದು ಧಾನ್ಯಗಳ ಬಗ್ಗೆ ಅದು ಒಂದು ಮಾಹಿತಿನ ನೀಡಿದರು. ನೋಡಿ ಇಲ್ಲೆಲ್ಲ ನೋಡ್ಕೋಬೋದು ನೀವು ಯಾವ್ಯಾವ ತರಕಾರಿ, ಯಾವ್ಯಾವ ಒಂದು ಕಾಳುಗಳ ಬಗ್ಗೆ ಮಾಹಿತಿ ಇಲ್ಲೇ ಇತ್ತು. ನೋಡಿ ಮನೆ ಹಿಂದ್ಗಡೆ ಯಾವ ಥರ ಬೆಳೆಗಳನ್ನು ಬೆಳಿಬೇಕು, ಮನೆ ಮುಂದ್ಗಡೆ ಯಾವ ಥರ ಬೆಳಿಬೇಕು, ಬಾವಿ, ಆಮೇಲೆ ನಮ್ಮ ಗೋಹತದಿಂದ ಬರುವಂತಹ ಒಂದು ಏನದು ಗೊಬ್ಬರವನ್ನು ಯಾವ ಥರ ಮಾಡೋದು. ಇಲ್ಲಿ ನೋಡಿ ಜೈ ಜವಾನ್ ಜೈ ಕಿಸಾನ್, ಇದು ಒಂದು ಸ್ಲೋಗನ್ ಅಂತ ಇರ್ಬೋದು. ಎಷ್ಟು ತುಂಬ ಸುಂದರವಾಗಿ ಒಂದು ಪ್ರದರ್ಶನವನ್ನು ಇಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ನೋಡಿ ನೋಡ್ಬೋದು ಇಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಕೃಷಿ ಕೊಂಡ, ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಒಂದು ಐಡಿಯಾನ ಕೊಟ್ಟಿದ್ದಾರೆ. 1 ಎಕರೆ ಹೊಲ ಇದ್ದರೆ ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿಕೊಂಡು ನಾವು ಕೃಷಿಯನ್ನು ಮತ್ತು ಅದರ ಒಂದು ಉತ್ಪನ್ನಗಳನ್ನ ಯಾವ ಥರ ನಾವು ಬಳಸ್ಕೋಬೋದು, ಯಾವ ಥರ ಆದಾಯನ ಪಡ್ಕೋಬೋದು ಅನ್ನೋ ಒಂದು ಐಡಿಯಾ ಆಗಿತ್ತು. ಈ ಒಂದು ಕೃಷಿ ಮೇಳ ನಡೆದಿದ್ದು ತರಳುಬಾಳು ಹುಣ್ಣಿಮೆ ಮಹೋತ್ಸವ 2025 ಭರಮಸಾಗರದಲ್ಲಿ ನಡೆದಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಮೇಳವನ್ನು ಏರ್ಪಡಿಸಲಾಗಿತ್ತು. ಇಲ್ಲೇನು ನೀವು ನಕ್ಷೆ ಕಾಣ್ತಿದೆಯಲ್ಲ, ಈ ನಕ್ಷೆಯಲ್ಲಿ ಏನಿದೆ ಅಂತಂದರೆ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ರೈತರಿಗೆ ಸಹಾಯ ಆಗಲಿಕ್ಕೆ ಅವರ ಕೆರೆ ಬೇಸಿಗೆ ಆದ ತಕ್ಷಣ ಒಣಗೋಗ್ಬಿಡೋದು. ಇದನ್ನು ಅರಿತಂತಹ ಶ್ರೀಯುತ ಶ್ರೀ ಶಿವಕುಮಾರ ಶಿವಾಚಾರ್ಯ ತುಂಗಾಭದ್ರಾ ನದಿಯಿಂದ ಎಲ್ಲ ಕೆರೆಗಳಿಗೂ ನೀರು ತುಂಬಿಸುವಂತಹ ಒಂದು ಕೆಲಸವನ್ನು, ಅಲ್ಲಿಂದ ನೀರು ತರೋ ಅನ್ನೋ ಒಂದು ಕಾರ್ಯರೂಪಕ್ಕೆ ತಂದಿದ್ದು ಸ್ವಾಮಿಗಳಿಗೆ ಹೋಗುತ್ತೆ. ರೈತರು ಮಳೆಗಾಲದಲ್ಲಿ ಮಳೆ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಆದರೆ ಬೇಸಿಗೆಗಾಲದಲ್ಲಿ ಕೆರೆ ಎಲ್ಲ ಒಣಗಿಬಿಟ್ಟು ಬೋರ್ವೆಲ್ ಬತ್ತಿ ಅವರ ಅಡಿಕೆ ಗಿಡಗಳು ಏನಾದರೂ ಮಾಡಲಿಕ್ಕೆ ಬೇಕಾಗುವಂತಹ ನೀರಿಲ್ಲದೆ ಇರೋ ಕಾರಣ ಇದನ್ನು ಅರಿತ ಸ್ವಾಮಿಗಳು ಸರ್ಕಾರಕ್ಕೆ ಮನವಿ ನೀಡಿ ಜೊತೆಗೆ ಕೈ ಸೇರಿಸ್ಬಿಟ್ಟು ತುಂಗಾಭದ್ರಾ ನದಿಯಿಂದ ನಮ್ಮ ಎಲ್ಲ ಕೆರೆಗಳಿಗೂ ನೀರು ತುಂಬಿಸುವ ಕಾರ್ಯರೂಪಕ್ಕೆ ತಂದಿರುವಂತಹ ನಕ್ಷೆ ಇದು. ಇದೊಂದು ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನೀರನ್ನು ನದಿಯಿಂದ ಎಲ್ಲ ಕೆರೆಗಳಿಗೆ ತರೋದು ಅಷ್ಟೊಂದು ಈಸಿ ಅಲ್ಲ, ತುಂಬಾ ಕಷ್ಟ. ಸರ್ಕಾರಕ್ಕೆ ಒಪ್ಪಿಸಿ ಅಲ್ಲಿಂದ ಪೈಪ್ಲೈನ್ಸ್ ಎಲ್ಲ ಹಾಕ್ಸಿ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಸೊ ಎಲ್ಲರೂ ಕೂಡ ಚಿರಋಣಿ ಆಗೇ ಇರಬೇಕು ಸಿರಿಗೆರೆ ಸ್ವಾಮೀಜಿಗಳಿಗೆ. ಕೃಷಿ ಮೇಳದಲ್ಲಿ ಏನೇನಿದೆ ಅನ್ನೋ ಒಂದು ಮಾಹಿತಿಯಾಗಿತ್ತು. ಇದೇ ರೀತಿ ರೈತರಿಗೆ ಉಪಯುಕ್ತ ಆಗುವಂತಹ ವಿಡಿಯೋಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.